ಮೇಡಮ್ ನೀವು ಅನ್ಕೊಂಡಿರ ಮೇಡಮ್ ನೀವು ತಿಂಗಳಿಗೆ ಸಂಪಾದನೆ ಮಾಡ್ತೀರಾ ಅಂತ? ಇಲ್ಲ ಸರ್, ನಮಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಇಷ್ಟೊಂದು ಆಗುತ್ತೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ. ಸೊ ನಾವು ತಂದ ಮೇಲೆ ಗೊತ್ತಾಗಿದ್ದು ಸ್ಟಾರ್ಟಿಂಗ್ 1 ಮಂತ್ ನಾವು ಆ್ಯಕ್ಚುಲಿ ಬರೆದಿಟ್ಟಿದ್ದೀವಿ ನಾವು ಹೆಂಗೆ ಅರ್ನ್ ಮಾಡಿದ್ದೀವಿ ಅಂತ. ಸೊ ನಾವು ಮಿಷಿನ್ ಬಂದಮೇಲೆ ನಾವು ಎಷ್ಟು ದಿನಕ್ಕೆ ಆ ಮಿಷಿನ್ ಅಮೌಂಟ್ನ ನಾವು ಅರ್ನ್ ಮಾಡಿದ್ದೀವಿ ಅನ್ನೋದನ್ನೆಲ್ಲ ಬರೆದಿಟ್ಕೊಂಡಿದ್ದೀವಿ ನಾವು. ಸೊ ಈಸಿಯಾಗಿ ಅರ್ನ್ ಮಾಡ್ಬೋದು ಸರ್. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ. ಬಟ್ ಕಸ್ಟಮರ್ಸ್ ಸಪೋರ್ಟಿಂದ, ನಮ್ಮ ಪೇರೆಂಟ್ಸ್ ಸಪೋರ್ಟಿಂದ, ಅಮ್ಮ ಹೆಂಗೋ ಮುಂಚೆಯಿಂದ ಸ್ಟಿಚ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಪರಿಚಯ ಇದ್ದರು ಅನ್ನೋದ್ರಿಂದ ಸೊ ನಾವು ಇಷ್ಟು ಮಾಡೋಕ್ಕಾಯಿತು ಅನ್ನೋದಾಯಿತು. Right, sir. Like your daughter, she is earning more than 50,000. So how you are feeling and what is your experience that she is earning this much of amount? ಸರ್ ನಿಮ್ಮ ಮಗಳು 50,000 ಹಿಂಗೆಲ್ಲ ಹಣ ಸಂಪಾದನೆ ಮಾಡ್ತಿದ್ದಾರೆ, ನಿಮಗೆ ಹೇಗೆ ಅನಿಸ್ತಿದೆ ಸರ್? ತುಂಬ ಖುಷಿ ಆಗುತ್ತೆ. ಆಮೇಲೆ ಅವರು ಈಗ ಅಲ್ಲಿ ಓದ್ ಮುಗಿಸ್ಕೊಂಡು ಹೊರಗಡೆ ಬಂದಾಗ ನಾವು ಇದನ್ನು ಒಂದು ಈ ಕಡೆ ಮಾಡ್ಬೋದಲ್ಲ ಅಂತೇಳಿ, ಯಾಕೆ ಟೈಲರಿಂಗ್ ಒಂದೇ ಇತ್ತು, ಇವರಿಗೆ ಅದು ಮ್ಯಾಚ್ ಆಗ್ತಿರಲಿಲ್ಲ ಓದಿ ಹೊರಗಡೆ ಬಂದಾಗ. ಅದರಿಂದ ಹೇಳಿ ನಾವು ಅದನ್ನೊಂದು ನಾವು ಬೇರೆ ಕಡೆ ನಾವು ಇಲ್ಲಿ ಬ್ಲೌಸ್ ನಾವು ಸ್ಟಿಚ್ ಮಾಡಿಸ್ತಿದ್ವಿ, ಬೇರೆ ಕಡೆ ವರ್ಕನ್ನ ಎಂಬ್ರಾಯ್ಡ್ ಮಾಡಿಸ್ತಾ ಇದ್ವಿ. ಆವಾಗ ನಾವೇ ಯಾಕೆ ತರಬಾರ್ದು ಅಂತೇಳಿ ಇವ್ರಿಗೆ ಸ್ವಲ್ಪ ಅದು ಕಂಪ್ಯೂಟರ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತುತ್ತಾ, ಅದನ್ನು ನಾವು ಗೂಗಲಾಗಿ ಚೆಕ್ ಮಾಡಿದಾಗ ನಮಗೆ ಸುನೀತಾ ಎಂಟರ್ಪ್ರೈಸಸ್ ಅಂತೇಳಿ ನಮಗೆ ಸಿಕ್ತು. ಅದನ್ನು ನಾವು ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದಾಗ ನಮಗೆ ಚೇತನ್ ಸರ್ ಅಂತೇಳಿ ಮಾತಾಡಿದರು. ಆವಾಗ ಫಸ್ಟ್ ಟೈಮ್ ಮಾತಾಡಿದಾಗಲೇ ಇಷ್ಟು ಮಾಡಿ ಸರ್, ಅದು ಪೇಮೆಂಟ್ ಇಷ್ಟು ಇದೆ, ಅದು ಅಮೌಂಟ್ ಎಷ್ಟಿದೆ ಅಂತೇಳಿ ಹೇಳಿದರು. ಅದಕ್ಕೊಂದಿಷ್ಟು ಪೇಮೆಂಟ್ ಮಾಡಿದ್ವಿ. ಅವ್ರು ಹೇಳಿದ ಟೈಮಿಗೆ ಮಿಷಿನ್ ಕೊಟ್ಟರು. ನಾವು ಬಂದಾಗ ನಾವು ಎಷ್ಟು ಮಾಡ್ಬೇಕಂತ ಗೊತ್ತಾಗಲ್ಲ, ಒಂದು ವೀಕ್ ಸರ್. ಆಮೇಲೆ ಒಂದು ವೀಕ್ನಿಂದ ನಮಗೆ ಸ್ಟಾರ್ಟು ಹಂಗೇನೆ ನಾವು ಮಾಡ್ಕೊತ ಹೋದ್ವಿ. ಪರ್ ಮಂತ್ ನಾವು 30, 35, 40 ಹಿಂಗೆ 50 ಇನ್ಕ್ರೀಸ್ ಆಗ್ತಾನೆ ಇದೆ. ಕಸ್ಟಮರ್ಸ್ಗಳು ನಮಗೆ ಚೆನ್ನಾಗಿ ಕೋಆಪ್ರೇಟಿವ್ ಕೊಟ್ಟರು, ಯಾಕಂದ್ರೆ ಚೆನ್ನಾಗಿದೆ ವರ್ಕ್, ಚೆನ್ನಾಗಿದ್ದಾವೆ ಅಂತೇಳಿ. Sir, madam, so you felt each and every experience with our machine more happy. Like how much of amount you are earning on our HSW embroidery machine? ಮೇಡಮ್ ಈಗ ನಮ್ಮ HSW ಮಷೀನಿಂದ ನೀವು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಿದ್ದೀರಾ? 50,000 ಮಂತ್ಲಿ 50,000 ಅರ್ನ್ ಮಾಡ್ಬೋದು. ಸೊ ಈಸಿಯಾಗಿರುತ್ತೆ. ಮತ್ತು ನಾವು ಕಂಪ್ನೀಸಿಗೆಲ್ಲ ಹೋಗೋ ಅವಶ್ಯಕತೆ ಇರೋಲ್ಲ. ಮನೆಗೆ ಹೆಣ್ಮಕ್ಳು ದುಡಿಯೋಕ್ಕೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಕೋತೀನಿ. ಸೊ ಎಲ್ಲರೂ ಹೋಗೋಕ್ಕಾಗಲ್ಲ, ಯಾರೋ ಒಬ್ಬೊಬ್ರು ಹೋಗ್ಬೋದು. ಎಲ್ಲರಿಗೂ ಆಪರ್ಚುನಿಟಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಯಾರಿಗೋ ಒಬ್ಬರಿಗೆ 60,000 ಸಿಗ್ಬೋದು, ಇನ್ನು ಮಿಕ್ದವ್ರಿಗೆ 30,000 ಸಿಗ್ಬೋದು ಅನ್ನೋ ಥರ ಕಂಪ್ನೀಸಲ್ಲಿರುತ್ತೆ. ಸೊ ಇಲ್ಲಿ ಎಲ್ಲರಿಗೂ ಒಂದೇ ಆಪರ್ಚುನಿಟಿ. ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ. ಯಾರು ಚೆನ್ನಾಗಿ ಏನೋ ಐಡಿಯಾ ಇಲ್ಲದೆ ಇರೋರ್ದು ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ಅವರೇ ಕಸ್ಟಮರ್ಸ್ನ ಕಳ್ಕೊತಾರೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿರುತ್ತೆ ಅನ್ನೋದು. ಒಂದು 30-40 ಎಲ್ಲ ಕೆಲಸ ಮಾಡಿಕೊಂಡು ಒಬ್ಬರೇ ಮಾಡ್ತಿದ್ದಾರೆ ಅಂತಂದ್ರೂ ಈಸಿಲಿ 30-40 ಅರ್ನ್ ಮಾಡ್ಬೋದು ಮಂತ್ಲಿ ಅಂತ.